ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ತುಳಸಿ ಕನ್ನಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ರೆ ಎಲ್ಲ ಚೆನ್ನಾಗಿದ್ರೆ ಅಂತ ತಿಳ್ಕೊಂಡು ಇವತ್ತಿನ ದಿನನ ಶುರು ಮಾಡ್ತಾಯಿದ್ದೀನಿ. ಇವತ್ತು ಬೆಳಗ್ಗೆಯಿಂದನೇ ಈ ವ್ಲಾಗ್ನ ಶುರು ಮಾಡ್ತಾಯಿದ್ದೀನಿ. ಈ ವ್ಲಾಗು ಲಾಸ್ಟ್ ವೀಕ್ದು ಶುಕ್ರವಾರದ ದಿನದ ವ್ಲಾಗ್ ಇದು. ನನ್ನ ಮಗನಿಗೆ ಸ್ವಲ್ಪ ಹುಷಾರಿಲ್ಲ, ಅದರಿಂದ ನಾನು ಎಡಿಟ್ ಮಾಡಿ ಹಾಕೋಕ್ಕಾಗಿರಲಿಲ್ಲ. ಅದಕ್ಕೆ ಇವಾಗ ಎಡಿಟ್ ಮಾಡಿ ಇವತ್ತು ಹಾಕ್ತಾಯಿದ್ದೀನಿ. ವೀಡಿಯೋನ ಪೂರ್ತಿ ಕೊನೆವರೆಗೂ ನೋಡಿ. ನಿಮಗೆ ಸ್ವಲ್ಪನಾದರೂ ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ. ಇನ್ನು ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದಾರೆ ಪ್ಲೀಸ್ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ. ನನ್ನ ಮಕ್ಕಳು ಸ್ಕೂಲಲ್ಲಿ ಇವತ್ತು ಕೃಷ್ಣ ಜನ್ಮಾಷ್ಟಮಿನ ಆಚರಣೆ ಮಾಡ್ತಾಯಿದ್ದಾರೆ. ಕೃಷ್ಣ ಜನ್ಮಾಷ್ಟಮಿ ದಿನ ಇವ್ರಿಗೆ ಟೆಸ್ಟ್ ಇತ್ತು, ಅದಕ್ಕೆ ಅವಾಗ ಮಾಡಿರಲಿಲ್ಲ. ನಾನು ಅವ್ರ ಟೀಚರ್ಗೆ ಕಾಲ್ ಮಾಡಿ ಕೇಳಿದ್ದೆ, ಕೃಷ್ಣ ಜನ್ಮಾಷ್ಟಮಿ ಮಾಡಲ್ವಾ ನಿಮ್ಮ ಸ್ಕೂಲಲ್ಲಿ ಅಂತ. ಇಲ್ಲ ಮಾಡ್ತೀವಿ, ಇವಾಗ ಟೆಸ್ಟ್ ಇದೆ ಅಲ್ವಾ, ಮುಗಿದ ಮೇಲೆ ಮಾಡ್ತೀವಿ 29ನೇ ತಾರೀಕು ಅಂತ ಹೇಳ್ಬಿಟ್ಟು ಹೇಳಿದರು. ಅವಾಗ ರೆಡಿ ಮಾಡಿ ಕಳಿಸಿ ಅಂತ ನಾನು ಇವಾಗ ರೆಡಿ ಮಾಡ್ತಾಯಿದ್ದೀನಿ. ಲಾಸ್ಟ್ ಇಯರನ್ನು ಅವಳಿಗೆ ರೆಡಿ ಮಾಡೋಕ್ಕಾಗಿರಲಿಲ್ಲ, ಅವಳಿಗೆ ಸ್ವಲ್ಪ ಹುಷಾರಿರಲಿಲ್ಲ ಆ ಟೈಮಲ್ಲಿ ಅಂತ ಹೇಳ್ಬಿಟ್ಟು ಈ ಸರಿನಾದ್ರು ಮಾಡೋದ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೀನಿ. ಅವರು ಚಿಕ್ಕವರಿದ್ದಾಗ ಈ ಥರ ರೆಡಿ ಮಾಡೋಕ್ಕೆ ತುಂಬ ಇಷ್ಟ ಆಗುತ್ತೆ. ನನ್ನ ಮಗಳಿಗಂತೂ ನಾನು ಎಲ್ಲ ಥರ ರೆಡಿ ಮಾಡ್ತಾನೇ ಇರ್ತೀನಿ. ಅವಳು ಚೆನ್ನಾಗಿ ರೆಡಿನೂ ಮಾಡಿಸ್ಕೊಳ್ತಾಳೆ. ದೊಡ್ಡವಳಾದಮೇಲೆ ಎಲ್ಲ ಮಾಡಿಸ್ಕೊಳ್ತಾಳೋ ಏನೋ ಗೊತ್ತಿಲ್ಲ, ಇಂಟ್ರೆಸ್ಟ್ ಇರೋಲ್ಲ ಅಲ್ವಾ. ಅದಕ್ಕೆ ಈಗಲೇ ಮಾಡೋದ ಅಂತ ಹೇಳ್ಬಿಟ್ಟು ನನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟು ನಾನು ರೆಡಿ ಮಾಡ್ತಾಯಿದ್ದೀನಿ. ಬೇರೆ ಡ್ರೆಸ್ ತಗೊಳ್ಳೋದ ಅಂದ್ಕೊಂಡಿದ್ದೆ, ಅವಳು ಸ್ವಲ್ಪ ಉದ್ದ ಜಾಸ್ತಿ ಬೆಳೀತಾಳೆ ಅಂತ ಹೇಳ್ಬಿಟ್ಟು ತಗೊಳ್ಳಿಲ್ಲ. ಇದು ಅವಳು 6ನೇ ವರ್ಷದ ಬರ್ತಡೆಗೆ ನಾನು ಈ ಬಟ್ಟೆನ ತೊಗೊಂಡಿದ್ದು. ಇದೇ ಸರಿಯಾಗಿ ಆಗ್ತಾಯಿತ್ತು ಅಂತ ಹೇಳ್ಬಿಟ್ಟು ಅದನ್ನೇ ಹಾಕ್ತಿದ್ದೀನಿ. ಮತ್ತು ಟ್ರೆಡಿಷನಲ್ಲಿ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು ಇದನ್ನೇ ಹಾಕ್ತೆ. ಇನ್ನು ಒಡವೆ ಸೆಟ್ ಎಲ್ಲ ಇತ್ತು, ಎಲ್ಲನೂ ಹಾಕಿ ರೆಡಿ ಮಾಡಿದೆ. ಇವತ್ತು ಶುಕ್ರವಾರ ಆಗಿರೋದ್ರಿಂದ ಕೆಲಸ ಎಷ್ಟು ಬೇಗ ಬೇಗ ಮಾಡಿದ್ರು ಮುಗಿತಾನೆ ಇರಲಿಲ್ಲ. ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡು ಎಲ್ಲ ಮಾಡ್ಕೊಳ್ಳೋರಿಗೆ ಲೇಟೇ ಆಗೋಯಿತು. ನಾನು ಇನ್ನೂ ಸ್ನಾನ ಏನೂ ಮಾಡಿರಲಿಲ್ಲ. ಮೊದಲು ಇವಳನ್ನ ರೆಡಿ ಮಾಡಿಬಿಡೋದ ಅಂತ ಹೇಳ್ಬಿಟ್ಟು ಇವಳನ್ನ ರೆಡಿ ಮಾಡ್ತಾಯಿದ್ದೆ. ಇವಳಿಗೆ ತಲೆ ಬಚ್ಚೋದು ಸ್ವಲ್ಪ ಕಷ್ಟ ಆಯಿತು. ಇನ್ನೂ ಕೂದಲು ಉದ್ದ ಬೆಳೆದಿಲ್ಲ, ಸ್ವಲ್ಪ ಜಡೆ ಎಲ್ಲ ಹಾಕೋರಿಗೆ ಸ್ವಲ್ಪ ಕಷ್ಟ ಆಯಿತು. ಆಮೇಲೆ ಚೌಲಿ ಇತ್ತಲ್ಲ, ಅದ್ರ ಸಹಾಯದಿಂದ ಹಾಕ್ಕೊಂಡೆ. ಮತ್ತು ಆರ್ಟಿಫಿಷಿಯಲ್ದೊಂದು ಇದಿತ್ತು, ಹೇರ್ ತರಿಸಿದೆ, ಅದನ್ನು ಹಾಕೋದ ಅಂತ ಹಾಕ್ತಾಯಿದ್ದೆ. ಅದು ಯಾಕೋ ಜಾಸ್ತಿ ಓವರ್ ಆಯಿತು ಅನ್ನಿಸ್ತು, ಅದಕ್ಕೆ ತೆಗ್ದಾಕ್ಬಿಟ್ಟು ಮತ್ತು ಬರೀ ಚೌಲಿನೇ ಇರಲಿ ಅಂತ ಹೇಳ್ಬಿಟ್ಟು ಬಿಟ್ಟಿದ್ದೀನಿ. ಜಡೆಬಿಲ್ಲೆ ಹಾಕು ಅಂತ ಕೇಳ್ತಾ ಇದ್ಲು. ಜಡೆಬಿಲ್ಲೆ ಸ್ವಲ್ಪ ಭಾರ ಇದೆ, ಇವಳ್ದು ಜುಟ್ಟು ಉದ್ದ ಇಲ್ಲ ಅಲ್ವಾ, ಅದಕ್ಕೆ ಅದು ಭಾರ ಆಗಿ ಏರೆಲ್ಲ ಕಳ್ಕೊಬಿಡುತ್ತೆ ಅಂತ ಹೇಳ್ಬಿಟ್ಟು ಅದನ್ನು ಹಾಕಲಿಲ್ಲ. ಸಿಂಪಲಾಗಿದೆ, ಚೆನ್ನಾಗಿದೆ ಬಿಡು ಅಂತ ಹೇಳ್ಬಿಟ್ಟು ಹಾಕ್ತೆ. ಇನ್ನು ಬಳೆ ಎಲ್ಲನೂ ಹಾಕಿ ಎಲ್ಲ ರೆಡಿ ಮಾಡಿದೆ. ನನ್ನ ಹತ್ರ ಬೈತಲೆ ಬಟ್ಟಿತ್ತು, ಆದರೆ ಈ ಥರ ಇರಲಿಲ್ಲ. ಅದನ್ನೇ ಹಾಕೋದ ಅಂತ ಅಂದ್ಕೊಂಡು ಇದ್ದೆ. ಮತ್ತು ಮೂಗುತಿಗೆ ಹಾಕ್ತಾರಲ್ಲ ರಿಂಗ್ ಥರ, ಅದು ಇರಲಿಲ್ಲ. ನಾನೇ ರೆಡಿ ಮಾಡಿಬಿಡೋದ ಅಂತ ಹೇಳ್ಬಿಟ್ಟು ಸ್ಟೋನ್ ಎಲ್ಲ ಮನೆಯಲ್ಲೇ ಇದ್ದು ರೆಡಿ ಮಾಡೋದ ಅಂತ ಹೇಳ್ಬಿಟ್ಟು ಗಮ್ ತಗೊಬನ್ನಿ ಅಂತ ಫೋನ್ ಮಾಡಿದ್ದೆ. ಆವಾಗ ಫೋಟೋ ಕಳಿಸ್ದೆ, ಈ ಥರ ಇದ್ದರೆ ತಗೊಬಂದ್ಬಿಡಿ ಅಂತ. ಅವರು ಸೆಟ್ ಇದೆ, ಸಿಂಗಲ್ ಸಿಗೋಲ್ಲ ಅಂತ ಹೇಳಿದರು. ಈ ಥರ ಸಿಕ್ತು, ಸರಿ ತಗೊಬನ್ನಿ ಅಂತ ಹೇಳ್ಬಿಟ್ಟು ತರಿಸ್ದೆ. ಮೂಗ್ಬಟ್ಟು ಒಂದು ಹಾಕ್ಬೇಕಾಗಿತ್ತು. ಇದು ಒಡವೆ ಸೆಟ್ಟು ಮತ್ತು ಅದು ಕಲರ್ ಚೇಂಜ್ ಕಾಣಿಸುತ್ತಲ್ಲ ಅಂತ ಹೇಳ್ಬಿಟ್ಟು ಆಮೇಲೆ ಇದನ್ನೇ ಹಾಕೋದು ಬಿಡು, ತರಿಸಿದ್ದೀವಲ್ಲ ಅಂತ ಹೇಳ್ಬಿಟ್ಟು ಹಾಕ್ತೆ. ಇವಳನ್ನ ರೆಡಿ ಮಾಡಬೇಕಲ್ಲ, ಕೆಲಸ ಜಾಸ್ತಿ ಇದೆ ಅಂತ ಹೇಳ್ಬಿಟ್ಟು ಬೆಳಗ್ಗೆನೇ ಪುಳಿಯೋಗರೆ ಮಾಡಿಬಿಟ್ಟಿದ್ದೆ. ಅದು ಬೇಗ ಆಗುತ್ತಲ್ಲ, ಅನ್ನ ಮಾಡಿಟ್ಬಿಟ್ಟು ಪುಳಿಯೋಗರೆ ಗೊಜ್ಜು ಮಾಡಿ ಇಟ್ಟಿದ್ದೆ. ಇವಾಗ ಅವಳನ್ನ ರೆಡಿ ಮಾಡಿಬಿಟ್ಟು ಕಲಸಿ ಕೊಟ್ಟಿದ್ದೆ, ತಿಂತಾ ಇರು ನಿಧಾನಕ್ಕೆ ಅಂತ ಹೇಳ್ಬಿಟ್ಟು. ಅಷ್ಟರವರೆಗೆ ನಾನು ಸ್ನಾನ ಎಲ್ಲ ಮಾಡಿಕೊಂಡು ಪೂಜೆ ಎಲ್ಲ ಮುಗಿಸ್ಕೊಂಡು ನಾನು ರೆಡಿಯಾಗಿ ಹೊರಡಬೇಕಾಗಿತ್ತು. ಇನ್ನು ಪಾಪುನು ಎದ್ದಿರಲಿಲ್ಲ, ಅವನು ಇವಳು ರೆಡಿ ಮಾಡೋವರೆಗೂ ಮಲ್ಕೊಂಡಿದ್ದ. ನಾನು ರೆಡಿ ಆಗೋ ಅಷ್ಟರಲ್ಲಿ ಅವನು ಎದ್ದ. ಅವನಿಗೂ ಸ್ನಾನ ಮಾಡಿಸಿ ಬಟ್ಟೆ ಎಲ್ಲ ಹಾಕ್ಬಿಟ್ಟು ರೆಡಿ ಮಾಡಿದೆ. ತಿಂಡಿನ ಸರಿಯಾಗಿ ತಿನ್ನಲಿಲ್ಲ, ಸ್ವಲ್ಪ ತಿಂದ, ಅಲ್ಲೇ ತಿನ್ಸೋದ ಅಂತ ಹೇಳ್ಬಿಟ್ಟು ತಗೊಂಡೆ. ಚೆಲ್ಬಿಡಮ್ಮ. ನನ್ನ ಮಗಳು ಹೇಗೆ ಕಾಣ್ತಿದ್ದಾಳೆ, ಚೆನ್ನಾಗಿ ರೆಡಿ ಮಾಡಿದ್ದೀನ, ಹೇಗೆ ಕಾಣ್ತಿದ್ದಾಳೆ ಅಂತ ಹೇಳ್ಬಿಟ್ಟು ಒಂದು ಕಮೆಂಟ್ ಮಾಡಿ. ಹೇಳಿದಳಕ್ಕ ಎಲ್ಲ ಮಕ್ಕಳು ಮುದ್ದಾಗಿ ರೆಡಿಯಾಗಿ ಬಂದಿದ್ದರು. ನನ್ನ ಮಗಳು ಹಳೆ ಸ್ಕೂಲಲ್ಲಿ ಬರೀ ಚಿಕ್ಕ ಮಕ್ಕಳು ಮಾತ್ರ ಈ ಥರ ಡ್ರೆಸ್ ಮಾಡ್ಕೊಂಡು ಹೋಗ್ಬೇಕಾಗಿತ್ತು, LKG UKG ಮತ್ತು ಫಸ್ಟ್ ಸ್ಟ್ಯಾಂಡರ್ಡ್ ಅಷ್ಟೇ. ಇಲ್ಲಿ ಎಲ್ಲ ದೊಡ್ಡ ಮಕ್ಕಳು ಕೂಡ 10th ಎಲ್ಲ ಮಕ್ಕಳು ಡ್ರೆಸ್ ಮಾಡ್ಕೊಂಡು ಬಂದಿದ್ದರು. ಪೂಜೆ ಎಲ್ಲ ತುಂಬಾ ಚೆನ್ನಾಗಿ ಮಾಡಿದರು. ಎಲ್ಲ ಪೇರೆಂಟ್ಸನ್ನು ಬಂದಿದ್ದರು. ಎಲ್ಲೋ ಒಬ್ಬೊಬ್ಬರು ಮಾತ್ರ ಮಿಸ್ ಮಾಡಿದ್ರು ಅಷ್ಟೇ, ಇನ್ನೆಲ್ಲ ಪೇರೆಂಟ್ಸನ್ನು ಬಂದು ಎಂಜಾಯ್ ಮಾಡ್ತಾಯಿದ್ರು. ಆಮೇಲೆ ಕ್ಲಾಸ್ ಬೈ ಕ್ಲಾಸ್ ಎಲ್ಲರೂ ಮಕ್ಕಳೆಲ್ಲ ನಿಲ್ಲಿಸಿ ಜೊತೆಗೆ ಟೀಚರೆಲ್ಲ ನಿಂತ್ಕೊಂಡು ಫಸ್ಟ್ ಫೋಟೋ ಎಲ್ಲ ತೆಗೆಸ್ಕೊಂಡ್ರು. ಆಮೇಲೆ ಭಾಷಣ
ಮತ್ತು ಸಾಂಗು ಡ್ಯಾನ್ಸು ಎಲ್ಲ ಇತ್ತು. ಮಕ್ಕಳೆಲ್ಲ ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ರು. ನನ್ನ ಮಗಳು ಅಲ್ಲಿ ಹಿಂದೆ ನಿಂತ್ಕೊಂಡು ಡ್ಯಾನ್ಸ್ ಮಾಡ್ತಿದ್ದಾಳೆ, ಅಷ್ಟೇನು ಕಾಣಿಸ್ತಾ ಇಲ್ಲ. ಆ ಟೈಮಲ್ಲಿ ನನ್ನ ಮಗ ಅಳ್ತಿದ್ದ, ಅದಕ್ಕೆ ಸರಿಯಾಗಿ ನಾನು ವೀಡಿಯೋ ಮಾಡ್ಕೊಳಕ್ಕಾಗಲಿಲ್ಲ. ಫಸ್ಟು ಮುಂದೆನೇ ಕೂತಿದ್ದೆ, ಚೆನ್ನಾಗಿ ಕಾಣಿಸುತ್ತೆ ಇಲ್ಲಿ ಅಂತ ಹೇಳ್ಬಿಟ್ಟು. ಆವಾಗ ಅಷ್ಟು ಜನನೂ ಇರಲಿಲ್ಲ. ಆಮೇಲೆ ಬರ್ತಾ ಬರ್ತಾ ಜಾಸ್ತಿ ಜನ ಆಗಿಬಿಟ್ರು. ಇವನು ಒಳಗೆ ಶುರು ಮಾಡಿಬಿಟ್ಟ ಅವನು. ಅದಕ್ಕೆ ಸ್ವಲ್ಪ ಈ ಕಡೆ ಕರ್ಕೊಬಂದು ಹಿಂದ್ಗಡೆ ಕೂತ್ಕೊಂಡಿದ್ದೆ. ಅಲ್ಲಿ ಕಡ್ಡಿ ಗಿಡ್ಡಿ ಎಲ್ಲ ತಗೊಂಡು ಆಟ ಆಡ್ತಿದ್ದ ಒಂದು ಸ್ವಲ್ಪ ಹೊತ್ತು. ಆಮೇಲೆ ಅವ್ರ ಅಪ್ಪನ ನೆನೆಸ್ಕೊಂಡು ಸ್ವಲ್ಪ ಅಳ್ತಿದ್ದ, ಅಪ್ಪ ಬೇಕು ಅಂತೇಳ್ಬಿಟ್ಟು. ಅವರು ಕೆಲ್ಸಕ್ಕೆ ಹೋಗೋಕ್ಕೆ ಅಂತೇಳ್ಬಿಟ್ಟು ನಮ್ಮನ್ನ ಬಿಟ್ಬಿಟ್ಟು ಹೋಗಿದ್ದರು. ಆಮೇಲೆ ಅವನ್ನ ಸಮಾಧಾನ ಮಾಡಿಕೊಂಡು ಡ್ಯಾನ್ಸ್ ಎಲ್ಲ ಮಾಡ್ತಾರೆ ನೋಡು ಅಂತ ಹೇಳ್ಬಿಟ್ಟು ತೋರಿಸ್ತಾ ಇದ್ದೆ. ಆಮೇಲೆ ಹೊಟ್ಟೆ ಹಶ್ವು ಅಂತ ಹೇಳ್ದೆ. ನಾನು ಬಾಕ್ಸ್ ಎಲ್ಲ ತಗೊಂಡೋಗಿದ್ನಲ್ಲ, ಕೈಯೆಲ್ಲ ನೀಟಾಗಿ ತೊಳೆದ್ಬಿಟ್ಟು ತಿನ್ಸೋಕ್ಕೆ ಅಂತ ಹೋದೆ. ನಾನೇ ತಿಂತೀನಿ ಅಂತ ಹೇಳ್ಬಿಟ್ಟು ಅವನೇ ತಿಂತಿದ್ದ. ಎಲ್ಲ ಮಕ್ಕಳು ಪೇರೆಂಟ್ಸ್ ಎಲ್ಲ ಇವನ್ನೇ ನೋಡ್ತಾಯಿದ್ರು, ಇವನೇ ತಿಂತಾ ಇದ್ದಾನಲ್ಲ ಅಂತೇಳ್ಬಿಟ್ಟು. ಆಮೇಲೆ ಅವನೇ ಹೊಟ್ಟೆ ತುಂಬ ಎಲ್ಲ ತಿಂದ್ಕೊಂಡು ಇನ್ನೊಂದು ಸ್ವಲ್ಪ ಹೊತ್ತು ಹಂಗೆ ಆಟ ಆಡ್ತಾಯಿದ್ದ. ಆಮೇಲೆ ಡ್ಯಾನ್ಸ್ ಗೀನ್ಸ್ ಏನೂ ನೋಡ್ತಿರ್ಲಿಲ್ಲ ಅವನು. 12 ಗಂಟೆವರೆಗೆ ಪ್ರೋಗ್ರಾಮ್ ಎಲ್ಲ ಮುಗೀತು ಇಲ್ಲಿ. ಅಲ್ಲಿ ಹಂಗೆ ಗಣಪತಿ ಇತ್ತು, ಗಣಪತಿ ಕುಣಿಸಿದ್ರು ಇವ್ರು ಸ್ಕೂಲ್ನವರೇ. ಅದೆಲ್ಲ ನೋಡಿಕೊಂಡು ಬಂದ್ವಿ. ನನ್ನ ಹಸ್ಬೆಂಡು ಆಟೋದಲ್ಲಿ ಬಸ್ ಸ್ಟ್ಯಾಂಡ್ ಹತ್ರ ಹೋಗಿ ಅಲ್ಲಿಂದ ಬಸ್ಗೆ ಹೋಗಿ ನಮ್ಮೂರು ಬಸ್ಗೆ ಅಂತ ಹೇಳಿದರು. ನಾನು ಒಬ್ಬೊಬ್ಬಳೇ ಓಡಾಡಿ ರೂಢಿ ಇಲ್ಲ, ಅದಕ್ಕೆ ನನಗೆ ಗೊತ್ತಾಗಲಿಲ್ಲ ಸ್ಟಾರ್ಟಿಂಗು. ಆಮೇಲೆ ಬರೋವಾಗ್ಲೇ ಇಲ್ಲಿಂದ ಆಟೋ ಹತ್ಕೊಂಡು ಅಲ್ಲಿಗೆ ಹೋಗಿ ಇಳೀರಿ ಅಂತ ಹೇಳಿದರು, ತೋರಿಸ್ಕೊಟ್ಟಿದ್ರು. ಸ್ಕೂಲಿಂದ ಸ್ವಲ್ಪ ದೂರ ನಡ್ಕೊಂಡು ಹೋಗ್ಬೇಕಾಗಿತ್ತು. ಅಲ್ಲಿ ಆಟೋ ಸ್ಟ್ಯಾಂಡ್ ಇತ್ತು. ಸುಮಾರು ಹೊತ್ತು ಕಾದ್ವಿ, ಬರಲೇ ಇಲ್ಲ ಆಟೋಗಳು. ಆಮೇಲೆ ಒಂದು ಆಟೋ ಬಂತು. ನಾನು ಇಲ್ಲಿ ಬಸ್ ಸ್ಟ್ಯಾಂಡ್ ಹತ್ರ ಬಿಟ್ಬಿಡಿ ಅಂತಂದೆ. ಆಮೇಲೆ ಮಕ್ಕಳು ಸ್ವಲ್ಪ ಯಾಕೋ ಅಳಕ್ಕೆ ಶುರು ಮಾಡಿದ್ರು. ಅವಳಿಗೂ ಒಂದು ಸ್ವಲ್ಪ ನೆಗಡಿ ಆಗಿತ್ತಲ್ಲ, ಅವಳಿಗೂ ಸುಸ್ತಾಗ್ತಾಯಿತ್ತು. ಇವನು ಸ್ವಲ್ಪ ಹೊತ್ತು ಚೆನ್ನಾಗಿರ್ತಿದ್ದ, ಇನ್ನೊಂದು ಸ್ವಲ್ಪ ಹೊತ್ತು ಅಳ್ತಿದ್ದ. ಅದಕ್ಕೆ ಬೇಡ ಅಂತ ಹೇಳ್ಬಿಟ್ಟು ಊರವರೆಗೂ ಆಟೋದಲ್ಲೇ ಬಂದುಬಿಟ್ವಿ. ನನಗೆ ಊರಿನ ಬಸ್ಸು ಟೈಮಿಂಗ್ಸು ಸರಿಯಾಗಿ ಗೊತ್ತಿರಲಿಲ್ಲ. ನಮ್ಮ ಆಂಟಿಗೆ ಫೋನ್ ಮಾಡಿ ಕೇಳಿದೆ, 12:15 ಇದೆ ಅಂತ ಹೇಳಿದರು. ನಮ್ಗೆ ಆಟೋ ಸಿಗದೇ ಸ್ವಲ್ಪ ಲೇಟ್ ಆಯ್ತಲ್ಲ, ಅಲ್ಲೋಗಿ ನಿಂತ್ಕೊಂಡ್ರೂ ಬಸ್ಸು ಮಿಸ್ ಆದರೆ ಇನ್ನೂ 3 ಗಂಟೆವರೆಗೂ ಕಾಯಬೇಕು ಅಂತ ಹೇಳ್ಬಿಟ್ಟು ಸುಮ್ಮನೆ ಕಿರಿಕಿರಿ ಆಗುತ್ತೆ, ಮಕ್ಕಳೆಲ್ಲ ಹೇಳ್ತಾರೆ ಅಂತ ಹೇಳ್ಬಿಟ್ಟು ಅದ್ರಲ್ಲಿ ಬಂದೆ. ಮನೆಗೆ ಬರೋವರೆಗೆ 1 ಗಂಟೆ ಆಯಿತು. ಮಕ್ಕಳಿಗೆ ಊಟ ಮಾಡಿಸ್ಬಿಟ್ಟು ಸ್ವಲ್ಪ ಹೊತ್ತು ಆಟ ಆಡಿಸ್ಬಿಟ್ಟು ಮಲಗಿಸ್ದೆ. ಇವತ್ತಿನ ವೀಡಿಯೋ ಇದಾಗಿತ್ತು. ನಾಳೆ ಮತ್ತೆ ಹೊಸ ವೀಡಿಯೋದೊಂದಿಗೆ ಸಿಗ್ತೀನಿ. ಎಲ್ಲರಿಗೂ ಟೇಕ್ ಕೇರ್, ಬಾಯ್.